MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ತಗಲಾಕೊಂಡಿದ್ದೇ ರೋಚಕವಾಗಿದೆ. ಆಧುನಿಕ ತಂತ್ರಜ್ಞಾನದ ಮೂಲಕ ದೃಢವಾಗಿದೆ ಈ ಒಂದು ಕೃತ್ಯ. ಟರ್ಕಿಯ ತಂತ್ರಜ್ಞಾನದಿಂದ ಪ್ರಜ್ವಲ್ನ ಕರ್ಮಕಾಂಡ ಬಟ್ಟ ಬಯಲಾಗಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಈ ಟರ್ಕಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಟರ್ಕಿ ತಂತ್ರಜ್ಞಾನದ ಮೂಲಕ ಪ್ರಜ್ವಲ್ ಪಾತ್ರ ಇಲ್ಲಿ ಬಯಲಾಗಿದೆ. ಅನಾಟೋಮಿಕಲ್ ಕಂಪ್ಯಾರಿಸನ್ ತಂತ್ರಜ್ಞಾನದಿಂದ ಈ ಒಂದು ಬಳಕೆ ಮಾಡಿಕೊಂಡಿರುವಂತದ್ದು. ವ್ಯಕ್ತಿಯಿಂದ ವ್ಯಕ್ತಿಗೆ ಜನನೇಂದ್ರಿಯದ ಬದಲಾವಣೆ ಖಾಸಗಿ ಅಂಗ ಪ್ರಜ್ವಲ್ನದ್ದೇ ಅಂತ ಇಲ್ಲಿ ಸಾಬೀತಾಗಿದೆ. ಅಶ್ಲೀಲ ವಿಡಿಯೋಗಳ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ಪರಿಶೀಲನೆಯನ್ನು ನಡೆಸ್ತಾರೆ. ಫೋಟೋ ಹೈ ರೆಸಲ್ಯೂಷನ್ಗೆ ಪರಿವರ್ತಿಸಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ವ್ಯಕ್ತಿಯ ಖಾಸಗಿ ಅಂಗ ಹಾಗೆ ಸೊಂಟ, ಕೈ ಫೋಟೋ ಹೋಲಿಕೆ ಮಾಡಲಾಗುತ್ತೆ. ಇನ್ನು ಚರ್ಮ ವೈದ್ಯರು ಹಾಗೆ ಮೂತ್ರಶಾಸ್ತ್ರ ತಜ್ಞರಿಂದ ಪರಿಶೀಲನೆ ಕೂಡ ನಡೆಸಲಾಗಿದೆ. ಫೋಟೋ ಹೋಲಿಕೆ ಆದ್ರೆ ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಪತ್ತೆಯಾಗುತ್ತೆ. ಇನ್ನು SIT ತನಿಖೆ ಶ್ಲಾಘನೆ ವ್ಯಕ್ತಪಡಿಸಿದೆ ಕೋರ್ಟ್. ಮಹಿಳೆ ಘನತೆಗೆ ಧಕ್ಕೆ ತರುವಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು. ಒರಿಜಿನಲ್ ವಿಡಿಯೋ ಹಾಗೆ ಫೋಟೋ ವಿಡಿಯೋ ಕೂಡ ಇರಲಿಲ್ಲ. ಆದ್ರೆ ಆಧುನಿಕ ತಂತ್ರಜ್ಞಾನ ಬಳಸಿ ಸಾಕ್ಷ್ಯವನ್ನ ಸಂಗ್ರಹ ಮಾಡಿದ್ದಾರೆ. SIT ತನಿಖೆಯ ರೀತಿಯನ್ನ ಸ್ವಾಗತಿಸುತ್ತೇನೆ ಅಂತ ಜಡ್ಜ್ ಕೂಡ ಹೇಳಿದರು. ವಕೀಲರ ವಾದಕ್ಕೂ ಪ್ರಶಂಸೆಯನ್ನ ವ್ಯಕ್ತಪಡಿಸಿದೆ ಕೋರ್ಟ್. SPP ಅಶೋಕ್ ನಾಯ್ಕ್ ಹಾಗೆ BN ಜಗದೀಶ್ ವಾದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರಿಂದ ಶ್ಲಾಘನೆ ವ್ಯಕ್ತಪಡಿಸಲಾಗಿದೆ. ಇನ್ನು ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿರುವ ಬೆನ್ನಲ್ಲೇ SIT ತನಿಖೆಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದೆ ಕೋರ್ಟ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ವಿಕಾಸ್ ಇದ್ದಾರೆ. ವಿಕಾಸ್, ಅಂದ್ರೆ ಈ ಒಂದು ಪ್ರಕರಣ ಸಾಕಷ್ಟು ಮಜಲುಗಳನ್ನ ಪಡ್ಕೊಳ್ಳೋ ಜೊತೆಗೆ ವಿಡಿಯೋ ಸಾಕ್ಷಿಗಳನ್ನ ಕೂಡ ಸಂಗ್ರಹ ಮಾಡಲಾಗಿತ್ತು. ಜೊತೆಗೆ ಟರ್ಕಿ ತಂತ್ರಜ್ಞಾನದ ಮೂಲಕ ಇಲ್ಲಿ ವಿಡಿಯೋದಲ್ಲಿ ಇದ್ದದ್ದು ಪ್ರಜ್ವಲ್ಲೇ ಅಂತ ಕನ್ಫರ್ಮ್ ಆಗಿರೋದು ಹೇಗೆ? ಯಾವ ರೀತಿ ತಂತ್ರಜ್ಞಾನ ಇದು ಯಾವ ರೀತಿ ಸಹಾಯಕವಾಯಿತು ಅಂತ? ಎಸ್ ಶಕುಂತಲ, ಏನು ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಹಲವಷ್ಟು ವಿಡಿಯೋಗಳು ಏನು ವೈರಲ್ ಆಗಿತ್ತು. ಬಟ್ ಆದ್ರೆ ಆ ವಿಡಿಯೋಗಳಲ್ಲಿ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸ್ತಾ ಇರಲಿಲ್ಲ. ಬಟ್ ಹಾಗಾಗಿನೇ SIT ತಂಡ ಇದಕ್ಕೆ ಟರ್ಕಿ ಮೂಲದ ಅನಾಟೋಮಿಕಲ್ ಫೀಚರ್ಸ್ ಅನ್ನ ಉಪಯೋಗಿಸಿಕೊಂಡು, ಅಂದ್ರೆ ಟರ್ಕಿ ಮೂಲದ ಒಂದು ತಂತ್ರಜ್ಞಾನವನ್ನ ಬಳಸಿಕೊಂಡು ಇದು ಪ್ರಜ್ವಲ್ ರೇವಣ್ಣದೇ ವಿಡಿಯೋ, ಪ್ರಜ್ವಲ್ ರೇವಣ್ಣ ಈ ವಿಡಿಯೋದಲ್ಲಿ ಇರೋದು ಅನ್ನೋದನ್ನ ಕಂಡುಹಿಡಿಯೋದಕ್ಕೋಸ್ಕರವಾಗಿ ಅವರ ಏನು ಖಾಸಗಿ ಅಂಗ ಮತ್ತು ಅವರ ಸೊಂಟ ಮತ್ತು ಕೈ ಭಾಗದ ಫೋಟೋಗಳನ್ನ ತೆಗೆದುಕೊಂಡು ಈ ಒಂದು ತಂತ್ರಜ್ಞಾನದ ಮುಖಾಂತರವಾಗಿ ಅವರ ಫೋಟೋಗಳನ್ನ ತೆಗೆದುಕೊಂಡು ಆ ವಿಡಿಯೋದಲ್ಲಿರ್ತಕ್ಕಂಥ ಒಂದು ಫೋಟೋಗಳನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಅದನ್ನ ಹೈ ರೆಸಲ್ಯೂಷನ್ಗೆ ಕನ್ವರ್ಟ್ ಮಾಡಿ ನಂತರದಲ್ಲಿ ಎರಡೂ ಫೋಟೋಗಳನ್ನ ಹೋಲಿಕೆ ಮಾಡಿ ಇದರಲ್ಲಿ ಯಾರು ಇದ್ದಾರೆ ಅನ್ನೋದನ್ನ ಕಂಡುಹಿಡ್ಕೊಳ್ಬಹುದು. ಈ ಒಂದು ತಂತ್ರಜ್ಞಾನದ ಮುಖಾಂತರವಾಗಿ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಫೋಟೋವನ್ನ ತೆಗೆದುಕೊಳ್ಳಬೇಕಾಗತ್ತೆ. ಮತ್ತು ಇದರಲ್ಲಿ ಚರ್ಮರೋಗ ತಜ್ಞರು ಸೇರಿದಂತೆ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯಾಗಿ ಅಂದ್ರೆ ಸೊಂಟದ ಭಾಗ ಆಗಿರ್ಬೋದು, ಕೈ ಭಾಗ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಮಚ್ಚೆಗಳಾಗಿರ್ಬೋದು, ಸೊ ಅವೆಲ್ಲವನ್ನ ಕಂಡುಹಿಡಿಯೋದಕ್ಕಾಗಿ ಅದಕ್ಕೆ ಈ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಆ ವಿಡಿಯೋದಲ್ಲೂ ಮತ್ತು ಇರ್ತಕ್ಕಂಥ ವ್ಯಕ್ತಿ ಪ್ರಜ್ವಲ್ ರೇವಣ್ಣನೇ ಅಂತ ಹೇಳಿ ಇದರಲ್ಲಿ ಕನ್ಫರ್ಮ್ ಆಗಿರುವಂತದ್ದು. ಸೊ ಹಾಗಾಗಿ SIT ಮಾಡಿರುವಂತಹ ಈ ಒಂದು ಕಾರ್ಯ ಏನಿದೆ, ಈ ಒಂದು ತನಿಖೆ ಏನಿದೆ, ಇದನ್ನ ಕೋರ್ಟ್ ಕೂಡ ಶ್ಲಾಘನೆ ವ್ಯಕ್ತಪಡಿಸಿರುವಂತದ್ದು. ಮತ್ತು ಆದ್ರೆ ಇಷ್ಟು ಬೇಗ ಪ್ರಜ್ವಲ್ ರೇವಣ್ಣಗೆ ಈ ಒಂದು ವಿಚಾರದಲ್ಲಿ ಕನ್ವಿಕ್ಟ್ ಆಗೋದಕ್ಕೆ ಈ ಒಂದು ತನಿಖೆಯೇ ಪ್ರಮುಖ ಕಾರಣ ಅಂತ ಹೇಳಿ ಕೋರ್ಟ್ ಕೂಡ ಒಂದು ಶ್ಲಾಘನೆಯನ್ನು ವ್ಯಕ್ತಪಡಿಸಿರುವಂತದ್ದು. ಶಕುಂತಲಾ, ಜೊತೆಗೆ ಇಲ್ಲಿ ಮಹಿಳೆಗೆ ಘನತೆಗೆ ಧಕ್ಕೆ ತರುವಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅಂದ್ರೆ ಒರಿಜಿನಲ್ ವಿಡಿಯೋ ಆಗಿರಲಿಲ್ಲ, ಅದರಲ್ಲಿ ಫೋಟೋ ಕೂಡ ಸಿಗ್ಲಿಲ್ಲ. ಅಂದ್ರೆ ಈ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಹೇಗೆ ಕಲೆಕ್ಟ್ ಮಾಡಲಾಯಿತು? ಅಂದ್ರೆ ಟರ್ಕಿ ತಂತ್ರಜ್ಞಾನನ ಭಾರತಕ್ಕೆ ತರುವಂತಹ ಪ್ರಯತ್ನ ಹೇಗಿತ್ತು? ಇದೊಂದು ಸೂಕ್ಷ್ಮ ಪ್ರಕರಣ ಆಗಿತ್ತು ಮತ್ತು ಇದೊಂದು ರಾಜಕೀಯ ಪ್ರೇರಿತ ಅಂತಕ್ಕಂಥ ಆರೋಪಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಇತ್ತು. ಸೊ ಹಾಗಾಗಿ SIT ತುಂಬಾ ಸೂಕ್ಷ್ಮವಾಗಿ ಒಂದು ಪ್ರಕರಣದ ತನಿಖೆಯನ್ನ ಮಾಡಬೇಕಿತ್ತು ಮತ್ತು ಒತ್ತಡಗಳು ಕೂಡ ಇತ್ತು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಈ ಒಂದು ವಿಡಿಯೋಗಳು ಏನು ವೈರಲ್ ಆದಂತ ಸಂದರ್ಭದಲ್ಲಿ ಇದು ನನ್ನ ವಿಡಿಯೋನೇ ಅಲ್ಲ ಅಂತ ಹೇಳಿ ಆತ ವಾದಿಸುವಂತ ಸಂದರ್ಭ, ಮತ್ತು ಆತ ಹಲವು ಬಾರಿ ಪ್ರಜ್ವಲ್ ರೇವಣ್ಣ ಇದು ನನ್ನ ವಿಡಿಯೋ ಅಲ್ಲ ಅಂತ ಹೇಳಿ ಹೇಳಿಕೊಂಡಿದ್ರು. ಅದರಲ್ಲಿ ಯಾವುದೇ ಒಂದು ವಿಡಿಯೋದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮುಖ ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ, ಆರೋಪಗಳು ಹಾಗೆ ಇತ್ತು. ಸೊ ಹಾಗಾಗಿನೇ ಒಂದು ಟರ್ಕಿ ತಂತ್ರಜ್ಞಾನವನ್ನ ಮೊದಲ ಬಾರಿ ಭಾರತದಲ್ಲಿ ಬಳಕೆಯನ್ನ ಮಾಡಿಕೊಂಡು ಇದು ಪ್ರಜ್ವಲ್ ರೇವಣ್ಣರದ್ದೇ ಅಂತಕ್ಕಂಥ ಒಂದು ಸಾಕ್ಷಿಯನ್ನ, ಎವಿಡೆನ್ಸ್ ಅನ್ನ ಇವರು SIT ತಂಡ ರೆಡಿ ಮಾಡುತ್ತೆ. ಇದನ್ನ ಪ್ರಮುಖವಾಗಿ ಈ ಒಂದು ಟರ್ಕಿಯಲ್ಲಿ ಇದನ್ನ ಬಳಕೆ ಮಾಡಲಾಗ್ತಾ ಇತ್ತು. ಇದುವರೆಗೂ ಕೂಡ ಇದೇ ಮೊದಲ ಪ್ರಕರಣದಲ್ಲಿ ಇದನ್ನ ಬಳಕೆ ಮಾಡಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣ ತುಂಬಾ ಸೂಕ್ಷ್ಮವಾಗಿತ್ತು, ರಾಜಕೀಯ ಪ್ರೇರಿತ ಅಂತಕ್ಕಂಥ ಆರೋಪಗಳೆಲ್ಲವೂ ಕೂಡ ಇತ್ತು. ಸೊ ಹಾಗಾಗಿ ಅಷ್ಟು ಸುಲಭವಾಗಿ ಇದು ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಸಾಕ್ಷಿಯನ್ನ ಹೇಳೋದಕ್ಕೋ ಅಥವಾ ಎವಿಡೆನ್ಸ್ ಅನ್ನ ನೀಡೋದಕ್ಕೆ SITಗೂ ಕೂಡ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿನೇ ಈ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಮೊದಲ ಬಾರಿಗೆ ಒಂದು ಪ್ರಕರಣದಲ್ಲಿ
ಇಷ್ಟು ಬೇಗ ತ್ವರಿತಗತಿಯಲ್ಲಿ ಒಂದು ಕನ್ವಿಕ್ಷನ್ ಸಿಗೋದಕ್ಕೆ ಈ ಒಂದು ತಂತ್ರಜ್ಞಾನ SITಗೆ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಶಕುಂತಲಾ, ಧನ್ಯವಾದ ವಿಕಾಸ್ ನಮ್ಮಲ್ಲ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.